ಅಂದ್ರೆ ಇಲ್ಲಿ ಬಂದು ನಿಮ್ಗೆ ಏನ್ ಒಳ್ಳೇದಾಗಿದೆ? ತುಂಬಾ ಒಳ್ಳೇದಾಯ್ತು ಸರ್. ನಾನು ತುಂಬಾ ನಂಬಿದೀನಿ. ನಮಗೆ ಏನೇ ಒಂದು ಕಷ್ಟ ಅಂದ್ರೂ ಮನೆಯಲ್ಲೇ ದೇವ್ರ ಹೆಸರು ಹೇಳಿ ₹1 ಹರಕೆ ಕಟ್ಟಿದ್ರೆ ಆಗತ್ತೆ. ಆದ್ಮೇಲೆ ಬಂದು ನಾನು ಹರಕೆ ತೀರ್ಸಿದೀನಿ. ನಾನ್ ದೊಡ್ಡ ಮಗಂಗ್ ಆಕ್ಚುಲಿ ಬೆಟ್ಟಕ್ಕೆ ಹತ್ತಕ್ಕಾಗಲ್ಲ ಅನ್ಬಿಟ್ಟು ಸ್ವಲ್ಪ ಮರಿ ಹೊಡೆದು ದೇವ್ರು ಮಾಡಿದ್ವಿ. ಕೆಳಗಡೆನೆ ಮುಡಿ ಕೊಟ್ಟಿದ್ದೆ, ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಲಿಲ್ಲ. ಆಮೇಲೆ ಅವ್ನು ಹುಷಾರಿಲ್ದಂಗ ಆಯ್ತು. ಮತ್ತೆ ಮೇಲಕ್ಕೆ ಹೋಗಿ ಮುಡಿ ಕೊಟ್ಮೇಲೆ ಅವ್ನು ನಾರ್ಮಲ್ ಆಗಿ ಚೆನ್ನಾಗಾದ. ಅದಕ್ಕೆ ಈಗ 2ನೇ ಮಗನ್ಗೆ ಮೇಲೆ ಕೊಡಕ್ಕೆ ಯೋಗ ನರಸಿಂಹ, ಉಗ್ರ ನರಸಿಂಹ, ಗುಂಜಾ ನರಸಿಂಹ ಅಂತ ನಾನಾ ತರ ಅವತಾರಗಳಿವೆ. ಇದು ಯಾವ ಅವತಾರ? ಇದು ಲಕ್ಷ್ಮೀ ನರಸಿಂಹ. ಇದು ಒಟ್ಟಲ್ಲಿ ನೀವು ಇಲ್ಲಿ ಬಂದ್ರೆ ಒಂಥರ ಒಳ್ಳೇದಾಗತ್ತೆ. ಹೌದು ಸರ್, ಪ್ರತಿ ಶನಿವಾರ ಮಿಸ್ ಮಾಡಿದ್ರೆ ಅರ್ಕೆ ಮಾಡ್ಕೊಳ್ಳೋದು ಅಂದ್ರೆ ಇದು ನಮ್ಗೆ ಹೆಂಗೆ ಅಂದ್ರೆ ದೂರದೃಷ್ಟಿ ಜಾಸ್ತಿ ಭಗವಂತನಿಗೆ. ದೂರದೃಷ್ಟಿ ಅವ್ರು ಏನ್ ಕೇಳ್ಕೊತಾರೆ, ಏನು ಆ ತರ ಈ ತರ ಅಂತ ಅರ್ಕೆ ಅಂತಲ್ಲ, ಯಾವುದೇ ರೀತಿ ಇದ್ ಮಾಡ್ಕೊಂಡ್ರು ಅವ್ರಿಗೆ ಹೊರ ಕರುಣಿಸ್ತಾರೆ. ಮತ್ತೆ 24 ಕಳ್ಳಿ ಭಕ್ತಾದಿಗಳೆಲ್ಲ ರಥೋತ್ಸವ ಎಲ್ಲ ಮಾಡಿಸೋದು, ಬಂದು ಎಲ್ಲಾ ಸೇವೆಗಳೆಲ್ಲ ಮಾಡ್ಕೊಡ್ತಾರೆ. ದೇವ್ರನ್ನ ನಂಬುದವ್ರಿಗೆ ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಜಾಬ್ ಅಲ್ಲೇ ಇರ್ತಾರೆ ಅವ್ರ ಜನ ಅಲ್ವಾ? ಕೆಲವ್ರಿಗಾಗಿದೆ, ಕೆಲವ್ರಿಗಾಗಿದೆ. ಅಷ್ಟು ನಂಬಿದವ್ರು ಮಾತ್ರ ನಂಬಿದವ್ರಿಗೆ ಭಗವಂತ ಕೈ ಬಿಡೋಣ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಾಪುರ ತಾಲೂಕು ಚಿಕ್ಕ ಮುದುವಾಡಿ ಗ್ರಾಮಕ್ಕೆ ನಿಮ್ಮನ್ನ ಕರ್ಕೋಗ್ತಾ ಇದ್ದೀನಿ. ರಾಮನಗರ ಕಡೆಯಿಂದ ಬಂದರೆ 18 ಕಿಲೋಮೀಟರ್ ಆಗುತ್ತೆ, ಕನಕಾಪುರ ಕಡೆಯಿಂದ ಹೋದರೆ 10 ಕಿಲೋಮೀಟರ್ ಆಗುತ್ತೆ ಅಂತ ಪುಣ್ಯ ಕ್ಷೇತ್ರ ಕರ್ಕೋಗ್ತಾ ಇದ್ದೀನಿ. ಇಲ್ಲಿ ಪ್ರತಿದಿನವೂ ನಡೆಯುತ್ತೆ ಚಮತ್ಕಾರಗಳು ಅಂತ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೋಗ್ತಾ ಇದ್ದೀನಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ಚಿಕ್ಕ ಮುದುವಾಡಿ ಗ್ರಾಮಕ್ಕೆ ಹೋಗೋಣ. ಅಮ್ಮ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ನಿಮ್ಮ ಹೆಸರು? ಶ್ರುತಿ ಅಂತ. ನೀವ್ಯಾವ್ರವರು? ದ್ಯಾವಸಂದ್ರ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ಅಂದ್ರೆ ನಮಗಿದು ಮನೆ ದೇವರು, ಹಂಗಾಗಿ ನಾನ್ ಮದ್ವೆ ಆದಾಗ್ಲಿಂದಾನು ಬರ್ತಾ ಇದೀವಿ. 5 ವರ್ಷ ಆಯ್ತು, ಅವಾಗ್ಲಿಂದಾನು ಬರ್ತಾ ಇದೀವಿ. ಈಗ ಮಗನ್ಗೆ ಮುಡಿ ತಗ್ಸೋ ಶಾಸ್ತ್ರ ಈಗ ಬೆಟ್ಟಕ್ಕೆ ಹೋಗ್ತಾ ಇದ್ರಿ. ನಾವು ಈಗ ನಿಮ್ ಜೊತೆ ಬೆಟ್ಟಕ್ಕೆ ಬರ್ತಾ ಇದೀವಿ. ಅಂದ್ರೆ ಇಲ್ಲಿ ಬಂದು ನಿಮ್ಗೆ ಏನ್ ಒಳ್ಳೇದಾಗಿದೆ? ತುಂಬಾ ಒಳ್ಳೇದಾಯ್ತು ಸರ್. ನಾನು ತುಂಬಾ ನಂಬಿದೀನಿ. ನಮಗೆ ಏನೇ ಒಂದು ಕಷ್ಟ ಅಂದ್ರೂ ಮನೆಯಲ್ಲೇ ದೇವ್ರ ಹೆಸರು ಹೇಳಿ ₹1 ಹರಕೆ ಕಟ್ಟಿದ್ರೆ ಆಗತ್ತೆ. ಆದ್ಮೇಲೆ ಬಂದು ನಾನು ಹರಕೆ ತೀರ್ಸಿದೀನಿ. ನಾನ್ ದೊಡ್ಡ ಮಗಂಗ್ ಆಕ್ಚುಲಿ ಬೆಟ್ಟಕ್ಕೆ ಹತ್ತಕ್ಕಾಗಲ್ಲ ಅನ್ಬಿಟ್ಟು ಸ್ವಲ್ಪ ಮರಿ ಹೊಡೆದು ದೇವ್ರು ಮಾಡಿದ್ವಿ. ಕೆಳಗಡೆನೆ ಮುಡಿ ಕೊಟ್ಟಿದ್ದೆ, ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಲಿಲ್ಲ. ಆಮೇಲೆ ಅವ್ನು ಹುಷಾರಿಲ್ದಂಗ ಆಯ್ತು. ಮತ್ತೆ ಮೇಲಕ್ಕೆ ಹೋಗಿ ಮುಡಿ ಕೊಟ್ಮೇಲೆ ಅವ್ನು ನಾರ್ಮಲ್ ಆಗಿ ಚೆನ್ನಾಗಾದ. ಅದಕ್ಕೆ ಈಗ 2ನೇ ಮಗನ್ಗೆ ಮೇಲೆ ಕೊಡಕ್ಕೆ ಅಂತ ಹೋಗ್ತಾ ಇದ್ವಿ. ಈಗ ಮನೇಲೆ ₹1 ನಾವು ಕಾಯಂ ಕಟ್ಕೋಬೇಕು ಅಂದ್ರಲ್ಲ, ಅದನ್ನ ಯಾವ ರೀತಿ ಕಟ್ಬೋದು? ಈಗ ದೇವ್ರ ಹೆಸರು ಹೇಳ್ಬಿಟ್ಟು ₹1 ಮಾಮೂಲಿ ತೊಳೆದ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು, ನಮ್ಗೆ ಈ ತರ ಆಗಿದೆ, ನೆಕ್ಸ್ಟ್ ವಾರ ಚೆನ್ನಾಗಾದ್ಮೇಲೆ ಹುಷಾರಾದ್ಮೇಲೆ ಬಂದು ನಾನು ಪೂಜೆ ಮಾಡಿಸಿ ಪ್ರಸಾದ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು, ಅಥವಾ ₹101 ₹501 ಉಂಡಿಗೆ ಹಾಕ್ತೀನಿ ಅಂತ ಅನ್ಕೊಂಡು ಸುಮಾರು ಸರಿ ನಾನು ಹಾಕಿದೀನಿ. ಆಗಿದೆ, ನಮಗೆ ಒಳ್ಳೇದಾಗಿದೆ. ಆಗಿದೆ. ಈಗ ನೀವು ಅಷ್ಟೇ, ಇವ್ರು ಹೇಳಿದ್ರಲ್ಲ ಹಂಗೆ ಚಿಕ್ಕ ಮೆಥಡ್, ಮನೇಲೆ ₹1 ಕಾಯಿನ ಕ್ಲೀನ್ ಆಗಿ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಒಂದು ಬಿಳಿ ಬಟ್ಟೆಲಿ ಕಟ್ಟಿ, ಬಿಳಿ ಬಟ್ಟೆ ಅರ್ಶಿನ ಬಟ್ಟೆಲ್ಲ ಅಂದ್ರೆ ಅರ್ಶಿನ ಹಚ್ಬೇಕು, ಅದಕ್ಕೆ ವೈಟ್ ಬಟ್ಟೆ ಅರ್ಶಿನ, ಒಂದು ಬಿಳಿ ಬಟ್ಟೆಗೆ ಅರ್ಶಿನ ಹಚ್ಚಿ ನೀವು ಅಲ್ಲೇ ಒಂದು ಕಾಣಿಕೆ ತರ ₹101 ಹಾಕ್ತೀನೋ, ₹501 ಹಾಕ್ತೀನೋ, ನಿಮ್ಮ ಇಷ್ಟಾರ್ಥ, ನಿಮ್ ಇಷ್ಟಾರ್ಥವಾಗಿ ಎಷ್ಟು ಹಾಕ್ತೀರೋ ಅಷ್ಟನ್ನ ಕೂಡ ನೀವು ಕಟ್ಕೋಬಹುದು ಅಂತ ಹೇಳ್ತಾ ಧನ್ಯವಾದಗಳಮ್ಮ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಚಂದ್ರಶೇಖರ್ ಆರಾಧ್ಯ. ಯಾವ್ರವ್ರು ಸರ್? ಚಿಕ್ಕಮುದುವಾಡಿ ಅವರು. ಚಿಕ್ಕಮುದುವಾಡಿ ಅವರು. ಅಂದ್ರೆ ಈ ದೇವಸ್ಥಾನದ ಇತಿಹಾಸ ನಿಮ್ಗೆ ಎಷ್ಟು ಗೊತ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈ ದೇವಸ್ಥಾನದ ಹೆಸರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಚಿಕ್ಕಮುದುವಾಡಿ. ಸಿಂಹಾಚಲ ಕ್ಷೇತ್ರ ಅಂತ ಹೆಸರಾಗಿದೆ. ಸುತ್ತ 25 ಹಳ್ಳಿಲೂ ದೊಡ್ಡ ಇತಿಹಾಸ ಇದೆ ಇದಕ್ಕೆ. ಅದರಲ್ಲಿ ನಮ್ಮೂರಲ್ಲಿ ಈಗ ಇದು ದೇವಸ್ಥಾನ ಆಗಿ ಒಂದು 50 ರಿಂದ 55 ವರ್ಷ, 60 ವರ್ಷ ಗಂಟೆ ಆಗಿರ್ಬೋದು. ಇಲ್ಲಿ ಈ ಜಾಗದಲ್ಲಿ ನೆಲೆ ಮಾಡ್ಕೊಂಡು ದೇವ್ರು ಮೊದ್ಲು ಬೇರೆ ಕಡೆ ಇದ್ದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಇಲ್ಲಿಂದ 1 ಕಿಲೋಮೀಟರ್ ನಮ್ಮೂರೇನೆ ಚಿಕ್ಕಮುದುವಾಡಿಯಲ್ಲೇನೆ ಬೆಟ್ಟ ಇದೆ, ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟನೇ ಇದೆ. 400 ವರ್ಷದ ಇತಿಹಾಸ. ಅದು ನಾಯಕರು ಲಕ್ಷ್ಮೀ ನರಸಿಂಹ ನಾಯಕ ಅಂತ ಒಬ್ರು ಇದ್ರಂತೆ. ಅವರು ಅಲ್ಲಿ ಕೋಟೆ ಕಟ್ಕೊಂಡು ಎಲ್ಲಾ ಆಳ್ತಾ ಇದ್ರಂತೆ. ಈ ಕಡೆ ಬೆಟ್ಟದಲ್ಲಿ ಕೋಟೆ ಇದೆ, ಇವಾಗ ಹೋಗಿ ನೋಡ್ಬೋದು ತಾವು. ಒಳ್ಳೆ ಇತಿಹಾಸ ಇದೆ. ಆಮೇಲೆ ಇಲ್ಲೇನಂದ್ರೆ ಶ್ರಾವಣದಲ್ಲಿ ಒಳ್ಳೆ ಜನ ಬಂದು ಇಲ್ಲೆಲ್ಲ ಹರಕೆ ತೀರ್ಸ್ಕೊಂಡು ಹೋಗ್ತಾರೆ. ಬೆಟ್ಟಕ್ಕೆ ಹೋಗಿ ಅವ್ರೇನದೆ ಅವ್ರು ಹರಕೆ ತೀರ್ಸ್ಕೊಂಡು ಸಭೆ ಮಾಡ್ಕೊಂಡು ಹೋಗ್ತಾರೆ. ಅದೊಂದು ಶ್ರಾವಣ ಪ್ರತಿ ಶನಿವಾರ ಶ್ರಾವಣದಲ್ಲಿ ಒಳ್ಳೆ ರೀತಿಲಿ ಇಲ್ಲಿ ಭಕ್ತಾದಿಗಳು ಬಂದು ಅವರು ಇದನ್ನ ತೀರ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಏಪ್ರಿಲ್ ಮಾಸದಲ್ಲಿ ಜಾತ್ರೆ ನಡೆಯುತ್ತೆ. ತೇರ್ ನಡೆಯುತ್ತೆ, ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಸಾವಿರಾರು ಜನ ಬಂದು ಭಕ್ತಾದಿಗಳು ಬಂದು ಪಾಲ್ಗೊಳ್ತಾರೆ. ಆಮೇಲೆ ದೇವ್ರ ಕೃಪೆಗೆ ಪಾತ್ರ ಆಗ್ತಾರೆ. ಅಂದ್ರೆ ಇಲ್ಲಿ ಮೇಯ್ನ್ ಆಗಿ ಬರುವಂತ ಭಕ್ತಾದಿಗಳು ಹರಕೆ ಮಾಡ್ಕೋದೇನು ಅತಿ ಹೆಚ್ಚಾಗಿ? ಹರಕೆ ಮಾಡ್ಕೊಳ್ಳೋದು ಅಂದ್ರೆ ಇದು ನಮ್ಗೆ ಹೆಂಗೆ ಅಂದ್ರೆ ದೂರದೃಷ್ಟಿ ಜಾಸ್ತಿ ಭಗವಂತನಿಗೆ.
ದೂರದೃಷ್ಟಿ ಅವ್ರು ಏನ್ ಕೇಳ್ಕೊತಾರೆ ಏನು ಆ ತರ ಈ ತರ ಅಂತ ಅರ್ಕೆ ಅಂತಲ್ಲ, ಯಾವುದೇ ರೀತಿ ಇದ್ ಮಾಡ್ಕೊಂಡ್ರು ಅವ್ರಿಗೆ ಹೊರ ಕರುಣಿಸ್ತಾನೆ ಭಗವಂತ. ಆ ತರ ಇಲ್ಲಿ ದೂರದೃಷ್ಟಿ ಜಾಸ್ತಿ. ಅಂದ್ರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ, ಯಾವ ಇಲ್ಲಿ ನೋಡಿ ಸರ್, ಇಲ್ಲಿ ನಾವು ಈಗ ಕಮಿಟಿ ಕಡೆಯಿಂದ ವರ್ಷದಲ್ಲಿ ಏನಿಲ್ಲ ಅಂದ್ರೆ ಒಂದು 10 ಪ್ರೋಗ್ರಾಮ್ ಅವರು ಮಾಡಿಸ್ತೀವಿ. ಇಲ್ಲಿ ಮಿನಿಮಮ್ ಒಂದು ವೈಕುಂಠ ಏಕಾದಶಿ ಸ್ಟಾರ್ಟಿಂಗ್ ಜನವರಿಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಇನ್ನು ಕಡೆಯವರೆಗೂ ಆಯುಧ ಪೂಜೆ, ದೀಪಾವಳಿ, ವಿಷ್ಣು ದೀಪೋತ್ಸವ, ಪ್ರತಿಯೊಂದು ಕಾರ್ಯನೂ ಮಾಡೇ ಮಾಡ್ತೀವಿ ಇಲ್ಲಿ. ಶ್ರೀರಾಮ ನವಮಿ, ಹನುಮ ಜಯಂತಿ, ಪ್ರತಿಯೊಂದು ಕಾರ್ಯಕ್ರಮ ಇಲ್ಲಿ ನಿಲ್ಸೋದೇ ಇಲ್ಲ. ಈಗ ಒಂದು 4-5 ವರ್ಷದಿಂದ ಯಾವುದು ಬಿಡಲ್ಲ, ಎಲ್ಲಾ ಪ್ರೋಗ್ರಾಮ್ ಮಾಡ್ತೀವಿ. ಭಕ್ತಾದಿಗಳು ಸಹಕರಿಸ್ತಾರೆ. ಆಮೇಲೆ ಇಲ್ಲಿ ಪ್ರತಿಯೊಬ್ರು ಭಕ್ತಾದಿಗಳನ್ನು ಎಲ್ಲಾ ಕಾರ್ಯಕ್ರಮಕ್ಕೂ ಒಳ್ಳೆ ಸಪೋರ್ಟ್ ಮಾಡ್ತಾ ಇದಾರೆ. ಎಲ್ಲಾ ರೀತಿಲೂ ಒಳ್ಳೆಯದಾಗಿ ನೋಡ್ಕೊತಾ ಇದಾರೆ. ಅಂದ್ರೆ ನಾನ್ ಕೇಳಿದ್ದು ಈಗ ಅತಿ ಹೆಚ್ಚಾಗಿ ಅರ್ಕೆ ಮಾಡ್ಕೊಳ್ಳೋದು. ಈಗ ನೀವು ಕಮಿಟಿಲಿ ಒಂದು ಮೆಂಬರ್ ಅಲ್ವಾ? ಹೌದು. ಈಗ ಒಂದಷ್ಟು ಜನಕ್ಕೆ ಈಗ ಯಾವ ರೀತಿ ಅಂತಂದ್ರೆ ನಾವ್ ಏನೊಂದು ಅರ್ಕೆ ಮಾಡ್ಕೊಂಡಿದ್ದೆ ಅನ್ನೋದು ನಿಮ್ಗೂ ಗೊತ್ತಾಗಿರುತ್ತಲ್ವಾ? ಆ ತರ ಅರ್ಕೆ ಇದ್ದೇ ಪ್ರತಿಷ್ಠವಾಗಿ ಇದೇ ತರ ಅಂತ ಯಾರು ಎಲ್ಲಾ ತರದ್ದು ಮಾಡ್ಕೊ, ಯಾವ ತರ ಆದ್ರೂ ಮಾಡ್ಕೊಂಡ್ರು ದೇವ್ರು ಚೆನ್ನಾಗಿ ಹೊಲ್ದಿದ್ದಾನೆ ಎಲ್ಲಾ ಕಡೆ. ಸುತ್ತ ದೂರದೃಷ್ಟಿ ಜಾಸ್ತಿ. ಸರಿ, ಧನ್ಯವಾದಗಳು. ಧನ್ಯವಾದ ಸರ್. ನಮಸ್ಕಾರ. ನಿಮ್ಮ ಹೆಸರು? ಕರಿಯಪ್ಪ. ಈಗ ಬೆಟ್ಟದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅದ್ರ ಬಗ್ಗೆ ಮಾಹಿತಿ ತಿಳಿಸಿ ಸರ್. ನಾವು ಹುಡ್ತಾಗಿಂದ ಅಲ್ಲಿ ಸೇವೆ ಮಾಡ್ತಾ ಇರೋರು. ನಮ್ ತಾತ ಮುತ್ತಾತಿರೆಲ್ಲ ಹೋಗಿ ದೇವ್ರ ಮಾಡಿ ಊರವರೆಲ್ಲ ಹೊರ ಮಾಡ್ದಾಗ ಮಾಡಿ ಸಾವಿರಾರು ಜನ ಸೇರೋದು. ಬೇಜನ್ ಶ್ರಾವಣ ತಿಂಗಳಲ್ಲಿ. ಆಮೇಲೆ ಈ ಕ್ವಾಟೆ ಅದೆ, ಅಲ್ಲಿ ದೊಡ್ಡ ಕ್ವಾಟೆ ಅದೆ. ಇವಾಗೆಲ್ಲ ಜನ ಅಲ್ಲಿ ಅಷ್ಟೊಂದು ಒಯ್ತಾ ಇಲ್ರ. ಅದು ಇತಿಹಾಸ ಹುಡುಕ್ ಹೋದ್ರೆ ಸ್ವಾಮಿ, ಅದು ಸರ್ ದೊಡ್ಡದು. ಅದು ಇತಿಹಾಸನೇ ಮಾಡಬೋದಿತ್ತು. ಆ ಕೋಟೆ ಕುರುಹುಗಳು ಇದೆಯಲ್ಲ, ಅದನ್ನ ನಾನು ಹೇಳ್ತಿರೋದು ಹಿರೀಕರು ಬಾಯಿಂದ ಬಾಯಿಗೆ ಬಂದಿರುವಂತದ್ದು ನಿಮ್ಗೆ ಗೊತ್ತಿರೋಷ್ಟು ಮಾಹಿತಿ. ಯಾರೋ ಕೋಟೆ ಅಂದ್ರೆ ಯಾರೋ ಕಟ್ಸುದು ಅಂತ ಆಗುತ್ತೆ ಅಷ್ಟೇ. ನಮ್ಗೇನು 50 ವರ್ಷ ಸರ್ ಅಷ್ಟೇ ನಮ್ಗೆ. ಎಲ್ಲ ಅಲ್ಲೆಲ್ಲ ಕೆತ್ತನೆ ಮಾಡವ್ರೆ ಸರ್. ಅದು ಎಲ್ಲ ಆ ಕಲ್ ಮೇಲೆಲ್ಲ ಕೆತ್ತನೆ ಮಾಡವ್ರೆ. ಅದೆಲ್ಲ ನಮ್ಗೆ ಅದು ಗೊತ್ತಾಗಲ್ಲ. ಅದು ವಿಜ್ಞಾನಿಗಳು ನಿಮ್ಗೆ ಓದಿರೋರು ಕಂಡಿಡ್ಕೋಬೇಕಷ್ಟೇ. ಎಲ್ಲಾ ಕೋಟೆ ಮೇಲೂ ಎಲ್ಲಾ ಕಲ್ ಮೇಲೂ ಯಾವ್ಯಾವ ರಾಜರು ಎಲ್ಲಾ ಕೆತ್ತವ್ರೆ ಅಲ್ಲಿ. ಅಲ್ಲೆಲ್ಲ ಕೆತ್ತವ್ರೆ, ಶಿಲೆಗಳು ಕೆತ್ತವ್ರೆ, ಅಕ್ಷರಗಳು ಕೆತ್ತವ್ರೆ. ದೊಡ್ಡ ಕೋಟೆ ಅದೇ ಸರ್ ಅದು. ಈಗ ಹೋದ್ರೆ ಶಾಸನಗಳೆಲ್ಲ ಸಿಗುತ್ತೆ. ನೀವು ಶಾಸನ ಅದು ಹುಡಿಕೊಂಡು ಹೋದ್ರೆ ಕೋಟೆ ತಿಬ್ಳೆ ನೀವು ಶಾಸನ ಸಿಗುತ್ತೆ. ಸಂಶೋಧನೆ ಮಾಡಿದ್ರೆ ಸಿಗುತ್ತೆ. ಸರಿ, ಬೇಜಾನ್ ಸಿಗುತ್ತೆ. ಅಂದ್ರೆ ಈಗ ನೀವು ಚಿಕ್ಕ ವಯಸ್ಸಿಂದ ನಾವು ಬೆಟ್ಟಕ್ಕೆಲ್ಲ ಹತ್ತಿದೀವಿ, ಎಲ್ಲ ಒಡ್ಡಾಡಿದೀವಿ ಹೇಳಿದ್ರಲ್ಲ ನೀವು. ಆಗ ನಿಮ್ಗೆ ಏನ್ ಗೊತ್ತಿತ್ತು ಅಲ್ಲಿ? ಅಲ್ಲಿ ಸೂಕ್ಷ್ಮ ಗೊತ್ತಿತ್ತು ಬಾರಿ. ಅಲ್ಲಿ ಅವಾಗ ಸ್ವಾಮಿ ದೇವಸ್ಥಾನದ ಹೆಂಗಸರು ಪಂಗಸರು ಅಲ್ಲಿ ಹುಟ್ಟಾದವ್ರು ಹೋಗಿ ಇರ್ಲಿಲ್ಲ. ಅಲ್ಲೇ ಹೋಗ್ಬಿಟ್ರೆ ವಿಚಿತ್ರ ಆಗೋದು. ಆ ದೇವ್ರು ಅಂದ್ರೆ ನಮ್ಮ ದೇವ್ರು 33 ಹಳ್ಳಿಗೆ ಸೇರಿರೋದು ಇದು. ಅದು ಇದು ಈ ದೇವ್ರ ದೇವಸ್ಥಾನ ಇಲ್ಲಿ ಪ್ರತಿಷ್ಠೆ ಆಗದೆ. 33 ಹಳ್ಳಿಗೆ ಇದು ಲೆಕ್ಕ ಇರೋದು ಇದು. ಇದು ದೊಡ್ಡದು ಇತಿಹಾಸ. ಇದು ಇತಿಹಾಸ ಉಳಿಕೊಂಡ್ರೆ ದೇವಸ್ಥಾನ ಅದು ಕೋಟೆನೆ ಮಾಡ್ಬೋದಿತ್ತು ಸ್ವಾಮಿ. ಈಗ ಅಲ್ಲಿ ದೇವರ ಇಂಪ್ರೂವ್ ಮಾಡಿದ್ರೆ ಏನೋ ಮಾಡಬೋದಿತ್ತು. ಇತಿಹಾಸ ಅದೇ ಮುಂದುವರ್ಸಿಲ್ಲ ಅಷ್ಟೇ. ಈಗ ಅತಿ ಜನ ಇಲ್ಲಿ ಬಂದು ಪೂಜೆ ಮಾಡಕ್ ಹೋಗ್ತಾರೆ. ಶ್ರಾವಣ ಕಾಲದಲ್ಲಿ ನಾವು ಅಲ್ಲಿ ಬೆಟ್ಟಕ್ಕೆ ಹತ್ತಕ್ಕೆ ಹೋಗ್ತೀವಿ ಅಂತ ಇಲ್ಲಿ ಎಷ್ಟೋ ಜನ ಹೇಳಿದ್ರಲ್ಲ. ನೀವು ನೆನ್ಸ್ಕೊಂಡಾಗೆಲ್ಲ ಹೋಗ್ತೀರಾ ಇಲ್ಲ ಶ್ರಾವಣ ಟೈಮಲ್ಲೇ ಹೋಗ್ತೀರಾ? ಇಲ್ಲ, ನಾವು ನೆನ್ಸ್ಕೊಂಡಾದಾಗೆಲ್ಲ ಹೋಯ್ತಿವಿ. ನಮ್ಮೂರು ಎದುರಿಗೆ ಅದೇ. ನಮ್ಮೂರ ಹೆಸರು ಬಸವನಗುಂದೊಡ್ಡಿ ಅಂತ, ತೇರ್ಬೀದಿ ಅಂತ ಹೆಸರು. ನಮ್ಮೂರು ಸ್ಟ್ರೈಟ್ ಸರ್ ಹಿಂಗೆ ಅದೇ. ಊರಿ ಮೇನ್ ಪೂಜೆ ಇಲ್ಲಿಗೆ ನಮ್ದೇ. ಮೇನ್ ಪೂಜೆ ಅಂದ್ರೆ ಈ ಇದ್ರ ಮಾಡ್ತಾರಲ್ರ ಜಾತ್ರೆ ದಿವಸ ಮೊದಲ ಪೂಜೆ ನಮ್ಮೂರ್ದೇನೆ ಅದ್ರಿ. ಅಲ್ಲಿ ಹೊಸವನಗುಂದೊಡ್ಡಿ ಬೇಕಾದ್ರೆ ಅವ್ರ ಸ್ವಾಮಿಗಳು ಕೇಳಿ. ನಮ್ಮೂರ್ ತೇರ್ಬೀದಿ ಅಂತ ಒಂದೇ ಸ್ಟ್ರೈಟ್. ಬೇಕಾದ್ರೆ ನಮ್ಮೂರ್ಗ್ ಬಂದಿ ಹೊಸವನಗುಂದೊಡ್ಡಿ ಅಂತ ಹಿಂಗೆ ಸ್ಟ್ರೈಟ್ ಒಂದೇ ಗಡಗಾಮದ ದೇವಲಿಗೆ ಅದೇ ನಮ್ಮೂರು. ಇತಿಹಾಸದ ದೇವರು ಹೊಸವನಗುಂದೊಡ್ಡಿ. ಹೊಸವನಗುಂದೊಡ್ಡಿ ನಮ್ಮೂರು ಸೇಮ್ ಹಿಂಗೆ ಐತೆ ಸ್ವಾಮಿ. ಗಡಗಾಮದ ಎದುರಿಗೆ ಅದೇ ಊರು ನಮ್ಮೂರು. ಸರಿ, ಧನ್ಯವಾದ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಪದ್ಮನಾಭ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ? ಇದು ನಮ್ಮ ತಾತವರ ಕಾಲದಿಂದ ನಾವು ಪೂಜೆ ಮಾಡ್ತಾ ಇದ್ದೀವಿ. ಅಂದ್ರೆ ವಂಶ ಪರಂಪರೆ ಪೂಜೆ ಮಾಡ್ತಾರೆ. ಅಂದ್ರೆ ಈ ನರಸಿಂಹಸ್ವಾಮಿ ಇದ್ದ ಮಹಿಮೆ ಹೇಗೆ? ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಅರ್ಕೆ ಮಾಡ್ಕೊಂಡು ಒಳ್ಳೇದಾಗುತ್ತೆ? ಇಲ್ಲಿ ಬಂದು ಸ್ವಾಮಿಯವ್ರನ್ನ ಹೂ ಕೇಳ್ತಾರೆ. ಅವ್ರಿಗೆ ಅವ್ರು ಏನ್ ಅನ್ಕೊಂಡಿರ್ತಾರೆ ಅದು ಆ ಫಲ ಸಿಗುತ್ತೆ. ದೇವ್ರ ಹೂವು ಕೊಡ್ತಾರೆ. ಅವ್ರ ಹೂವು ಕೊಟ್ಮೇಲೆ ಅವ್ರು ಏನ್ ಅನ್ಕ ಬಂದಿರ್ತಾರೆ ಅದು ಯಶಸ್ಸಾಗುತ್ತೆ. ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ? ಇಲ್ಲಿ ಪ್ರತಿನಿತ್ಯನೂ ಪೂಜೆ ಇರುತ್ತೆ. ಪ್ರತಿನಿತ್ಯನ ಪೂಜೆ ಬೆಳಿಗ್ಗೆ 6:30 ಮಧ್ಯಾಹ್ನ 1:30 ಗಂಟೆ ಇರುತ್ತೆ. 1:30 3 ಗಂಟೆ ಕ್ಲೋಸಿಂಗ್ ಇರುತ್ತೆ. ಮತ್ತೆ 3 8 ಗಂಟೆ ಇರುತ್ತೆ. ಅದ್ರೊಳಗೂ ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ ಹಬ್ಬಗಳೆಲ್ಲ ಪ್ರತಿನಿತ್ಯ ಕಂಟಿನ್ಯೂಸ್ ಆಗಿರುತ್ತೆ. ಇಲ್ಲಿ ಈಗ ದೂರದಿಂದ ಈಗ ಹತ್ರ ಇರೋರ್ಗೆ ಗೊತ್ತು ಈ ಲೊಕೇಶನ್ ಹೆಂಗೆ, ಇಲ್ಲಿ ಬರ್ಬೋದು ಹೇಗೆ ಅಂತ ಗೊತ್ತಾಗುತ್ತೆ. ಈಗ ದೂರದಿಂದ ಬಂದವ್ರಿಗೆ ಮೈಸೂರಿಂದ ಆಗ್ಲಿ, ಮೈಸೂರಿಂದ ಆಚೆ ಆಗ್ಲಿ
ಬೆಂಗಳೂರಿಂದ ಆಚೆಯವರು ಇಲ್ಲಿ ಬರ್ಬೇಕಾದ್ರೆ ಯಾವ ರೂಟ್ ಬರ್ಬೇಕು, ಯಾವ ತರ ಬರ್ಬೇಕು? ಇಲ್ಲಿ ರಾಮನಗರ ಕಡೆಯಿಂದ ಬರ್ಬೋದು. ರಾಮನಗರ ಕಡೆಯಿಂದ 18 ಕಿಲೋಮೀಟರ್ ಆಗುತ್ತೆ, ಕನಕಪುರದಿಂದ 10 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಗೂಗಲ್ ಮ್ಯಾಪ್ ಮತ್ತೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಫೋನ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ಮೇನ್ ಆಗಿ ಇಲ್ಲಿ ಏನ್ಕೋಸ್ಕರ ಇಲ್ಲಿ ಅರಕೆ ಮಾಡ್ಕೊಂಡ್ರೆ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ? ಇಲ್ಲಿ ಸಂತಾನ ಭಾಗ್ಯ ಆಗಿರ್ಬೋದು, ಮತ್ತೆ ಭೂ ವಿವಾಹದ ಆಗಿರ್ಬೋದು, ಮತ್ತೆ ಒಂದು ಬೋರ್ ಹಾಕಿಸ್ಬೋದು ಅಂತ ಇರ್ಬೋದು. ಈ ತರದೆಲ್ಲ ಜನಗಳ ಅಪೇಕ್ಷೆಯಿಂದ ಪರಮಾತ್ಮ ಹೂ ಕೊಡ್ತಾರೆ, ಅವ್ರಿಗೆ ಯಶಸ್ಸಾಯ್ತಾ ಇದೆ. ಅಂದ್ರೆ ಈಗ ನನ್ನ ಪ್ರಕಾರ ಇಲ್ಲಿ ಬರ್ತಿರುವಂತ ಒಂದು ವಿಡಿಯೋಗೋಸ್ಕರ ಏನು ಅಂತಂದ್ರೆ, ಇಲ್ಲಿ ಮಾಟ ಮಂತ್ರ ಮಾಡಿಸಿದವರು ಯಾವ ರೀತಿ ಪೂಜೆ ಮಾಡಿಸ್ಬೇಕು? ಇಲ್ಲಿ ಬಂದು ದೇವ್ರನ್ನ ಹೂ ಕೇಳ್ಕೊಂಡು ಹೋಯ್ತಾರೆ, ಅದಕ್ಕೂ ಹೂ ಕೇಳ್ತಾರೆ. ನಮ್ಗೆ ಏನಾರ ಕೆಟ್ಟದಾಗಿದೆಯಾ, ನಮ್ಗೆ ಯಾರ ಮಾಡಿಸಿದಾರ ಅಂತ ಕೇಳ್ತಾರೆ. ಮಾಡಿಸಿದ್ರೆ ಬಲಗಡೆ ಕೊಡ್ತಾರೆ, ಇಲ್ಲ ಅಂದ್ರೆ ಎಡಗಡೆ ಕೊಡ್ತಾರೆ ಇಲ್ಲಿ. ಹೌದು. ಈಗ ದುಡ್ಡು ಈಗ ನಾವ್ ಯಾವ್ದಾರ ಒಂದು ಕೆಲಸದ ಬಗ್ಗೆ ಆಗ್ಲಿ, ಇಲ್ಲ ದುಡ್ಡು ಕಾಸಿನ ವ್ಯವಹಾರ ಆಗಿರ್ಲಿ, ನಾವ್ ಯಾರೋ ದುಡ್ಡು ಕೊಟ್ಟಿರ್ತೀವಿ, ಅವ್ರು ನಮ್ಗೆ ವಾಪಸ್ ಕೊಡ್ತಾ ಇಲ್ಲ, ಇಲ್ಲ ಅಂದ್ರೆ ನಾವೇನೋ ಲೋನ್ ಹಾಕಿದ್ವಿ ಅದ್ ನಮ್ಗೆ ಬರ್ತಾ ಇಲ್ಲ ಅನ್ನೋರು ಇಲ್ಲಿ ಯಾವ ರೀತಿ ಪೂಜೆ ಮಾಡ್ಬೇಕು? ಇಲ್ಲಿ ಬಂದು ಅವ್ರ ಸ್ವಾಮಿನ ಪ್ರಶ್ನೆ ಕೇಳ್ತಾರೆ. ಹೂವನ್ನ ಕೇಳ್ಬಿಟ್ಟು ಒಂದು ಅರ್ಚಕರಾದವರು ಅವತ್ತೊಂದು ದಿನದಲ್ಲಿ ಒಂದು ಋಣ ವಿಮೋಚನ ಸ್ತೋತ್ರ ಅಂತ ಇರುತ್ತೆ, ಅದನ್ನ ಪಾರಾಯಣ ಮಾಡಿ ಪ್ರತಿ ಮಂಗಳವಾರ 2 ಬೆಲ್ಲದ ಮೇಲೆ ತೊಗರಿಬೇಳೆ ಮೇಲೆ ಇಟ್ಟು 2 ಬೆಲ್ಲ ಇಟ್ಟು ತುಪ್ಪದ ದೀಪ ಹಂಚಿಸಿ ಮನೇಲಿ ಒಂದು ನರಸಿಂಹಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡಿ ನಿಮ್ಗೆ ಯಶಸ್ಸಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಮೇಲ್ಗಡೆ ಬೆಟ್ಟದಲ್ಲಿರುವಂತದ್ದು ಯಾವ ರೀತಿ ಇದೆ, ಅಲ್ಲಿ ಇತಿಹಾಸದ ಏನು ಅಂತ ಹೇಳಿ? ಅಲ್ಲಿ ಬೆಟ್ಟದಲ್ಲಿ ಸ್ವಾಮಿಯವರು ನೆಲೆಗೊಂಡ್ಬೇಕಾದ್ರೆ ದೇವರಾಯನ ದುರ್ಗ ಮತ್ತೆ ಸಾವನ್ ದುರ್ಗ ಮತ್ತೆ ಈ ಚಿಕ್ಕಮುದ್ವಾಡಿ ದುರ್ಗ ಇದು ಏಕಕಾಲದಲ್ಲಿ ಆಗಿರೋದು. ಅದು ನರಸಿಂಹ ನಾಯಕ ಅಂತ ಇದ್ದ ಈ ಪ್ರಾಂತ್ಯವನ್ನು ಆಳ್ತಾ ಇದ್ದ. ದೇವರಾಯನ ದುರ್ಗ, ಸಾವನ್ ದುರ್ಗ ಮತ್ತೆ ಈ ದುರ್ಗದಲ್ಲಿ ಅವರೇ ಎಲ್ಲ ರಾಜನಾಗಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆವಾಗ ಇಲ್ಲಿ ಗರುಡಗಂಬದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಸ್ವಾಮಿಯವ್ರನ್ನ. ಗರುಡಗಂಬದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಮ್ಗೆ ಉತ್ಸವ ಮೂರ್ತಿಯವರು ಅಲ್ಲಿ ಬೆಟ್ಟದಲ್ಲಿ ಸಿಕ್ಕದ್ದು, ಅಲ್ಲಿಂದ ತಂದು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು ನೋಡಿ. ಅಲ್ಲಿದೆ ಉತ್ಸವ ಮೂರ್ತಿ ಬೆಟ್ಟದಲ್ಲಿ ಸಿಕ್ಕಿದ್ದು. ಅಂದ್ರೆ ಈಗ ಅಲ್ಲಿಗೆ ಯಾವ ವಾರ ಪೂಜೆ ಇರುತ್ತೆ? ಅಲ್ಲಿ ಶ್ರಾವಣ ಮಾಸದಲ್ಲಿ ಪೂಜೆ ಮಾತ್ರ ಇರುತ್ತಾರೆ, ಶ್ರಾವಣ ಮಾಸದಲ್ಲಿ ಮಾತ್ರ. ಮಿಕ್ಕಂತೆ ಯಾರ ಸೇವೆ ಪೂಜೆ ಮಾಡಿಸೋರು ಹೋಗಿ ಮಾಡಿಸ್ಕೊಂಡ್ ಬರ್ಬೋದು ಅಷ್ಟೇ. ಅಂದ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ನೀವು ಪೂಜೆ ಮಾಡ್ಕೊಡ್ತೀವಿ. ನೋಡ್ಬೇಕು. ಈಗ ಅಲ್ಲಿ ಕೋಟೆ ಇದೆಯಲ್ಲ, ಹೌದು, ಅದು ಎಷ್ಟು ಪುರಾತನದ್ದು? ಅದು ಯಾರು ಆಳ್ವಿಕೆಯಲ್ಲಿ? ನರಸಿಂಹ ನಾಯ್ಕನ ಆಳ್ವಿಕೆ ಮಾಡಿದ ಆ ಕೋಟೆ ಇರೋದು. ಹೌದೌದು. ನರಸಿಂಹ ನಾಯ್ಕ ಆಳ್ವಿಕೆಯಲ್ಲಿ ಇದ್ದು. ಅಂದ್ರೆ ಈಗ ಸ್ವಲ್ಪ ಕುರುಹುಗಳು ಮಾತ್ರ ಇದೆ ಅಲ್ಲಿ. ಹೌದು, ಅಂತ ಇದೇನಿಲ್ಲ. ಅದೇನಿ ಆ ತರದೆಲ್ಲ ಏನಿಲ್ಲ. ಈಗ ಕಂಬದಲ್ಲಿ ಉದ್ಭವ ಆಗಿರುವಂತದ್ದ, ಇಲ್ಲ ಕಂಬದಲ್ಲಿ ಫಸ್ಟ್ ಶಂಕುಚಕ್ರ ನಾಮ ಇತ್ತು ಸ್ವಾಮಿ ಅವ್ರದ್ದು, ಈ ಉತ್ಸವ ಮೂರ್ತಿ ಇತ್ತು. ಆಮೇಲೆ ನಾವು 1986ನೇ ಇಸ್ವಿಲಿ ಮುಂದ್ಗಡೆಕ್ಕೆ ಒಂದು ಸ್ವಾಮಿ ಪ್ರತಿಷ್ಠಾಪನೆ ಮಾಡಿಸ್ಕೊಂಡ್ವಿ. ಅದು 1986ರಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು. ಮತ್ತೆ ಸ್ವಾಮಿಯವ್ರ ಪಾದ ದೊಡ್ಡ ಪಾದಗಳು ಆ ಕಡೆ ಒಂದು ದಿಕ್ಕಿನಲ್ಲಿದೆ, ದಕ್ಷಿಣ ದಿಕ್ಕಿನಲ್ಲಿ ಸ್ವಾಮಿ ಪಾದಗಳಿದೆ ಅದೇ ಬೆಟ್ಟದಲ್ಲಿ. ಮತ್ತೆ ಕೆಳಗಡೆ ಅಂದವೇ ಬರ್ತಾ ಕುದುರೆ ಪಾದಗಳು 2 ಇದೆ. ಇಲ್ಲಿಂದ 2 ಹಿಂದಿನ ಪಾದಗಳು ಕೆಳಗಡೆ ಪಾದ ಇಲ್ಲಿದೆ, ಇನ್ ಮುಂದಿನ ಪಾದಗಳು ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ ಇದೆ ಅಂತ ಪದ್ಧತಿ ಇದೆ. ಕುದುರೆ ಅಂದ್ರೆ ಇಲ್ಲಿಂದ ಜಂಪ್ ಮಾಡಿರೋದು. ಇಲ್ಲಿ ರೇವಣಸಿದ್ದೇಶ್ವರ ಬೆಟ್ಟ ಇದೆಯಲ್ಲ, ಅಲ್ಲಿ 2 ಪಾದಗಳಿದೆ, ಇಲ್ಲಿ 2 ಪಾದ ಇದೆ ಅಂತ ಹೇಳ್ತಾರೆ ಹಿರಿಯವರು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಎಷ್ಟು ವರ್ಷದ ಪುರಾತನದ್ದು ಈ ವಿಗ್ರಹ? ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 1972ನೇ ಇಸ್ವಿಲಿ ಪ್ರತಿಷ್ಠಾಪನೆ ಮಾಡಿ. ಹೌದು, ಇದು ನಮ್ ತಾತ ಮುತ್ತಾತ ಪೂಜೆ ಮಾಡ್ಕೊಂಡು ಉತ್ಸವ ಮೂರ್ತಿ ಇದು. ಒಂದು ಹಳೆ ಮನೆಯಲ್ಲಿ ಒಂದು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ನಮ್ ತಾತ ನಮ್ ತಂದೆಯವರು ಪೂಜೆ ಮಾಡ್ಕೊಂಡ್ ಬಂದ್ರು. ಈಗ ನಾವು ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಇಲ್ಲಿಗೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 52 ವರ್ಷ ಆಯ್ತು. ಅಂದ್ರೆ ಇಲ್ಲಿ ಹೂವು ಒಡ್ಡುದು ಈಗ ಶನಿವಾರ ಮಾತ್ರ? ಇಲ್ಲ ಪ್ರತಿನಿತ್ಯ ನೋಡ್ತೀವಿ, ಅಮಾಸೆ ಹುಣ್ಣಿಮೆ ಬಿಟ್ಟು. ಅಮಾಸೆ ಹುಣ್ಣಿಮೆ ಹೇಗೆ? ಅವತ್ತೇನ್ ಮಾಡಲ್ಲ? ಅವತ್ತು ಸ್ವಾಮಿಯವರಿಗೆ ಅಭಿಷೇಕ ಆಗಿರುತ್ತೆ, ಪಂಚಾಮೃತ ಅಭಿಷೇಕ. ಅದರಿಂದ ಅಭಿಷೇಕ ದಿನ ಹೂವು ಒಡ್ಡಂಗಿಲ್ಲ ಅಂತ ಹಿಂದಿನ ಕಾಲದಿಂದ ನಡ್ಕೊ ಬಂದಿರೋದು. ಅಂದ್ರೆ ಈಗ ಮೇನ್ ಆಗಿ ಇಲ್ಲಿ ಬರ್ಬೇಕಾದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಪೂಜೆ ಇರುತ್ತಾ? ಟೈಮಿಂಗ್ಸ್ ಏನಾದ್ರು ಇದೆಯಾ? ಅದೇ ಭಾನುವಾರದಿಂದ ಶುಕ್ರವಾರದವರೆಗೂ 1:30 ಇಂದ 3 ಗಂಟೆ ಕ್ಲೋಸಿಂಗ್ ಇರುತ್ತೆ. ಶನಿವಾರ ಫುಲ್ ಡೇ ಇರುತ್ತೆ, ಮತ್ತೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಫುಲ್ ಡೇ ಇರುತ್ತೆ, ಮತ್ತೆ ಹಬ್ಬಗಳಲ್ಲಿ ಫುಲ್ ಡೇ ಇರುತ್ತೆ. ಹಬ್ಬ ಯಾವಾಗ ನಡೆಯುತ್ತೆ ಇಲ್ಲಿ? ಯಾವ್ದು? ಯುಗಾದಿ ಹಬ್ಬ ಈ ಚೈತ್ರ ಮಾಸದಲ್ಲಿ ಯುಗಾದಿ ಹಬ್ಬ ಆಗಿ 15 ದಿನಕ್ಕೆ ಬ್ರಹ್ಮರಥೋತ್ಸವ ಆಗುತ್ತೆ. ಮತ್ತೆ ವೈಶಾಖ ಮಾಸದಲ್ಲಿ ಸ್ವಾಮಿಯವರ ಜನ್ಮ ದಿನೋತ್ಸವ ಇರುತ್ತೆ. ಆಮೇಲೆ ವೈಕುಂಠ ಏಕಾದಶಿ ಇರುತ್ತೆ, ವಿಷ್ಣು ದೀಪೋತ್ಸವ ಇರುತ್ತೆ. ಹೀಗೆ ಧನುರ್ ಮಾಸದಲ್ಲಿ ನಿತ್ಯ ಪೂಜೆ ಇರುತ್ತೆ. ಅಂದ್ರೆ ಈಗ ಈ ದೇವಸ್ಥಾನದ ಗಡಗಂಬ ಇದೆಯಲ್ಲ, ಅದು ಈ ದೇವಸ್ಥಾನ ಪ್ರತಿಷ್ಠಾಪನೆ ಆದ್ಮೇಲೆ ಆಗುತ್ತಾ, ಇಲ್ಲ ಮುಂದಾಗ ಏನಾದ್ರು ಆಗಿತ್ತು? ಅದು ಮುಂದೆ ಇಲ್ಲ, ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗೆ ಗಡಗಂಬ ಪ್ರತಿಷ್ಠಾಪನೆ ಅದು ಆಗಿದ್ದು. ಹೌದು, ಜೊತೆಲಿ. ಅಂದ್ರೆ ಇಲ್ಲಿ ಮೇನ್ ಆಗಿ ಈಗ ಮೇನ್ ಮ್ಯಾಟ್ರ್ ಬಂದ್ಬಿಟ್ರೆ ಅಂತಂದ್ರೆ,
ಈಗ ಇಲ್ಲಿ ಬಂದಂತವ್ರಿಗೆ ಮಕ್ಳ ಫಲ ಇದ್ದವರು ಏನಾದ್ರು ಇಲ್ಲಿ ಹೊರಕೆ ಮಾಡ್ಕೊಂಡಿದ್ರು ಅಂತ ಈಗ ನಾನು ಆಲ್ರೆಡಿ ಕೇಳ್ದಂಗೆ ಆಲ್ರೆಡಿ ನೋಡ್ದಂಗೆ ಸುಮಾರು ಜನಕ್ಕೆ ಇಲ್ಲಿ ಮಕ್ಳ ಫಲನ ಜಾಸ್ತಿ ಕೊಡ್ತಾರೆ ಅಂತ ಸ್ವಾಮಿಗಳು ಹೇಳುವಂಥದ್ದು. ಹೌದೌದು. ಅವ್ರು ಇಲ್ಲಿ ಯಾವ ರೀತಿ ಅರ್ಕೆ ಏನ ಮಾಡ್ಕೋಬೇಕಾ ಇಲ್ಲ ಪೂಜೆ ಏನ ವ್ರತ ಏನ ಅರ್ಕೆ ಮಾಡಿಸ್ಕೊತಾರೆ. ಸ್ವಾಮಿಯವ್ರಿಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತಾರೆ, ಮತ್ತೆ ಬೆಟ್ಟದ ಮೇಲೆ ಸೇವೆ ಮಾಡಿಸೋರು ಮಾಡಿಸ್ಕೊತಾರೆ, ಅವ್ರ ಅನುಕೂಲ. ಈಗ ಮದುವೆ ಆಗದೆ ಇರೋರು, ಈಗ ಎಣ್ಣೆ ಆಗ್ಲಿ ಗಂಡೆ ಆಗ್ಲಿ, ಈಗ ಮದುವೆ ಆಗದೆ ಇರೋರು ಇಲ್ಲಿ ಬಂದು ಯಾವ ರೀತಿ ವ್ರತ ಮಾಡ್ಬೇಕು ಇಲ್ಲ ಪೂಜೆ ಮಾಡಿ ಕುಜ ದೋಷಕ್ಕೆ ಪರಿಹಾರ ಮಾಡ್ಕೊಡ್ತೀವಿ, ಸರ್ಪ ದೋಷಕ್ಕೆ ಪರಿಹಾರ ಮಾಡ್ಕೊಡ್ತೀವ್ರಿ. ಇಲ್ಲಿ ಬಂದು ಮಂಗಳವಾರದಲ್ಲಿ ಮತ್ತೆ ಕುಜ ದೋಷಕ್ಕೆ ಎಲ್ಲ ಮದುವೆ ಆಗದೆ ಇರೋರು ಮತ್ತೆ ಗಂಡು ಮಕ್ಳಾಗ್ಬೋದು ಹೆಣ್ಣು ಮಕ್ಳಾಗ್ಬೋದು ಬಂದು ಇಲ್ಲಿ ಪೂಜೆ ಮಾಡಿ ಒಂದು ದಾನ ಅಂತ ಕೊಡ್ತಾರೆ, ತೊಗರಿ ಬೇಳೆ ದಾನ. ಹಾಗಾಗಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಒಂದು 9 ಮಂಗಳವಾರದಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ ಒಂದು ತೊಗರಿ ಬೇಳೆ ದಾನ ಕೊಟ್ಟು ಅವ್ರಿಗೆ ಕುಜ ದೋಷ ಪರಿಹಾರ ಆಯ್ತು ಅಂತ ಮಾಡಿಸ್ಕೊಂಡೋಯ್ತಾ ಇದ್ದಾರೆ. ಅಂದ್ರೆ ಅದು ಪ್ರತಿನಿತ್ಯ ಯಾವ ಭಗವಾನ್ ಪ್ರತಿ ಮಂಗಳವಾರ ಬಂದ್ ಮಾಡಿಸ್ಕೊಂಡೋಯ್ತು. ಮಂಗಳವಾರ ಇದು ಸರ್ಪ ದೋಷಕ್ಕೂ ಬರ್ತಾರೆ, ಮಂಗಳವಾರನೇ ಬರ್ತಾರೆ. ಸರ್ಪದೋಷ ಅಂದ್ರೆ ಅದು ಸರ್ಪದೋಷದಲ್ಲಿ ಇಲ್ಲಿ ನವಗ್ರಹ ಪೂಜೆ ಮಾಡಿಸಿ ಒಂದು ಶಾಂತಿ ಎಲ್ಲ ಮಾಡಿ ನವಗ್ರಹ ಹೋಮಗಳೆಲ್ಲ ಮಾಡಿ ಅವ್ರಿಗೆ ಒಂದು ಅಷ್ಟು ನೀರಂತ ಹಾಕೋದೆಲ್ಲ ಮಾಡ್ತಿದ್ದೆ. ಅಷ್ಟೊಂದು ನೀರು ಹಾಕ್ತಿರಿ? ಹೌದೌದು. ಅದು ಯಾವ ಟೈಮಲ್ಲಿ ಅಮಾವಾಸ್ಯೆ ಇಲ್ಲ, ಆ ತರದಲ್ಲಿ ಏನಿಲ್ಲ. ಅವ್ರಿಗೆ ಕುಜ ದೋಷ ಮತ್ತೆ ಸರ್ಪದೋಷ, ಮದ್ವೆ ವಿವಾಹ ವಿಳಂಬ ಆಗಿದ್ರೆ ಈ ತರದಲ್ಲಿ ಮಾಡಿಸ್ಕೊಳ್ಳಲ್ಲ. ಅವ್ರಿಗೆ ಈಗ ಯಾವಾಗ ಬೇಕೋ ಹೋಗಿ ಹಾಕ್ತೀರ? ಅವ್ರಿಗೆ ಬಂದಾಗ ಅವ್ರ ಪೂಜೆ ಪೂಜೆ ಮಾಡಿಸ್ತೀನಿ ಅಭಿಷೇಕದ ನೀರ ಅಲ್ಲಿ ಅವ್ರಿಗೆ ಹಾಕುವಂತ ಪೂಜೆ ಮಾಡಿ ನವಗ್ರಹ ಪೂಜೆ ನವಗ್ರಹ ಹೋಮಾದಿಗಳೆಲ್ಲ ಮಾಡಿಸಿ. ಈಗ ನವಗ್ರಹ ದೇವಸ್ಥಾನ ಇಲ್ಲ, ಹಾಗೆ ಇಲ್ಲಿ ಪೂಜೆ ಮಾಡ್ತೀವಿ. ಯಾರ ಒಂದು ಶಾಂತಿ ಮಾಡ್ಕೊಡಿ ಸ್ವಾಮಿ ಅಂದಾಗ ಅಲ್ಲಿ ಪೂಜೆ ಮಾಡಿ ಆ ಕಳಸದ ಆವಾಹನೆ ಮಾಡಿರೋ ನೀರೆಲ್ಲ ಅವ್ರಿಗೆ ತಲೆ ಮೇಲೆ ಹಾಕೊಡ್ತೀವಿ. ಈಗ ಮೇಯ್ನ್ ಆಗಿ ಬೆಟ್ಟದಲ್ಲಿ ಫಸ್ಟ್ ಉದ್ಭವ ಆಗಿದ್ದು. ಹೌದೌದು. ಇಲ್ಲಿ ಬಂದು ನೆಲೆಗೊಂಡ್ಬೇಕು ಅಂದ್ರೆ ಅದಕ್ಕೆ ಕಾರಣ ಏನು? ಅಷ್ಟೊಂದು ನಮ್ಮ ಮಾಹಿತಿ ಗೊತ್ತಾಗಿಲ್ಲ. ಅದು ಹಿರಿಕರು ಏನು ಹೇಳಿಲ್ಲ ಅದ್ರ ಬಗ್ಗೆ. ಇದು ಊರಲ್ಲೇ ನಾ ಹೇಳ್ತಿರೋದು. ಈಗ ನೀವು ಕಂಬದಲ್ಲಿ ನಾವು ಗಂಡಗಂಬದಲ್ಲಿ ನೆಲೆಸಿದೆ ಅಂತ ಹೇಳಿದ್ರು. ಈಗ ಊರಲ್ಲೇ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋದು ಏನಾರ ಪ್ರೇರಣೆ ಆಗಿತ್ತಾ ಇಲ್ಲ ಅಂತ? ಆ ತರದಲ್ಲಿ ಏನು ಗೊತ್ತಿಲ್ಲ. ಈ ಸ್ವಾಮಿಲಿ ಇಟ್ಕೊಂಡಿದ್ವಲ್ಲ ಜಾಗ ಚಿಕ್ಕದಾಗುತ್ತೆ ಅಂದ್ಬಿಟ್ಟು ಇಲ್ಲೊಂದು ದೇವಸ್ಥಾನ ಮಾಡ್ಬೇಕು ಅಂತ ಊರ್ನವರೆಲ್ಲ ಸೇರಿ ಒಂದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ 24 ಊರು ಸೇರಿದೆ, ಅವರೆಲ್ಲ ಸೇರಿ ಮಾತಾಡಿ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋಣ ಅಂತ ನರಸಿಂಹಸ್ವಾಮಿ ಅವರ ಪ್ರತಿಷ್ಠಾಪನೆ. ಅತಿ ಹೆಚ್ಚಾಗಿ ಈ ಊರಲ್ಲಿ ಅತಿ ಹೆಚ್ಚಾಗಿ ಇವರ ಭಕ್ತರು ಜಾಸ್ತಿ ಇರುವಂತ ತುಂಬಾ ಇದ್ದಾರೆ. 24 ಹಳ್ಳಿಲೂ ಇದ್ದಾರೆ. 24 ಹಳ್ಳಿಲೂ ಇದ್ದಾರೆ. ಹೌದೌದು. ಮತ್ತೆ ಅತಿ ಹೆಚ್ಚು ಒಕ್ಲೂರು ಜಾಸ್ತಿ ಇದ್ದಾರೆ ಇಲ್ಲಿಗೆ. ಹೌದು, ನರಸಿಂಹಸ್ವಾಮಿ ಒಕ್ಲೂರು ಜಾಸ್ತಿ ಇದ್ದಾರೆ. ಮತ್ತೆ 24 ಹಳ್ಳಿ ಭಕ್ತಾದಿಗಳೆಲ್ಲ ರಥೋತ್ಸವ ಎಲ್ಲ ಮಾಡಿಸೋದು ಬಂದು ಎಲ್ಲಾ ಸೇವೆಗಳೆಲ್ಲ ಮಾಡ್ಕೊಡ್ತಾರೆ. ದೇವ್ರನ್ನ ನಂಬುದವ್ರಿಗೆ ಈಗ ನಾನ್ ಕಂಡ್ಮಟ್ಟಿಗೆ ಇದೇ ಊರವ್ರ ಲೆಕ್ಕ ತಕೊಂಡ್ರೆ ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಜಾಬ್ ಅಲ್ಲೇ ಇರ್ತಾರೆ. ಜನ ಅಲ್ವಾ? ಕೆಲವ್ರಿಗಾಗಿದೆ. ಅಷ್ಟು ನಂಬಿದವ್ರು ಮಾತ್ರ ನಂಬಿದವ್ರಿಗೆ ಭಗವಂತ ಕೈ ಬಿಡೋಣ. ಏನಕ್ಕೆ ಅಂತಂದ್ರೆ ಇದನ್ನ ಏನ್ ಬ್ಯಾಟ್ರ್ ಅಂತಂದ್ರೆ ಇದು ಪರ್ಸನಲ್ ಆಗಿ ಕೇಳಿದ್ದು. ಯಾಕಂದ್ರೆ ಅದೇ ಊರಲ್ಲಿ ಆ ಊರನ್ನ ನಂಬಿದವರು ಎಲ್ಲ ಪ್ರತಿಯೊಬ್ರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದಾರೆ. ಇಂಥ ಕೆಲಸ ಅಂತಲ್ಲ, ಗೌರ್ಮೆಂಟ್ ಜಾಬ್ ಅಲ್ಲಂತೂ ಇದೇ ಇದಾರೆ ಅಂತ ಹೇಳಿದ್ರು. ಅಷ್ಟು ನಂಬಿಕೆ ಪವರ್ಫುಲ್ ಅಂತ ಹೇಳಿ. ಸರಿ, ಧನ್ಯವಾದಗಳು ಸರ್. ನಮಸ್ಕಾರ. ನಿಮ್ಮ ಹೆಸರು? ಗಿರೀಶ್ ಅಂತ ಸರ್. ನೀವ್ ಯಾವ್ರವ್ರು ಸರ್? ಇಲ್ಲೇ ಪಕ್ಕದಲ್ಲಿ 2 ಕಿಲೋಮೀಟರ್ ಹಳ್ಳಿ ಮಾರನಹಳ್ಳಿ. ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಸರ್? ಸುಮಾರು ನಾನು ಹುಟ್ಟಾಗಿಂದಾನು ಬರ್ತಾನೆ ಇದ್ದೀನಿ ಸರ್. ಇಲ್ಲಿ ಬಂದು ನೀವೇನು ಅರ್ಕೆ ಮಾಡ್ಕೊಂಡಿದ್ರಾ ಇಲ್ಲ ನಿಮ್ಗೇನು ಒಳ್ಳೇದಾಗಿದೆಯಾ? ಒಳ್ಳೇದಾಗಿದೆ ಸರ್. ಅಂದ್ರೆ ಏನ್ ಅರ್ಕೆ ಮಾಡ್ಕೊಂಡಿಲ್ಲ ಸರ್. ನಮ್ ತಂದೆಯವ್ರ ಕಾಲದಿಂದಾನು ನಾವು ಬರ್ತಾನೆ ಇದಾರೆ, ಅವಾಗಿಂದಾನು ಬರ್ತಾ ಇದ್ವಿ. ಅದೇ ತರ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಒಟ್ಟಲ್ಲಿ ನೀವು ಇಲ್ಲಿ ಬಂದ್ರೆ ಒಂಥರ ಒಳ್ಳೇದಾಗತ್ತೆ. ಹೌದು ಸರ್, ಪ್ರತಿ ಶನಿವಾರ ಮಿಸ್ ಮಾಡದೆ ಬರ್ತೀವಿ ಸರ್. ಈಗ ನಿಮ್ಗ ಇಲ್ಲಿ ಬಂದಾಗ ಅಕ್ಕಪಕ್ಕದಲ್ಲಿ ಏನಾರು ಕೇಳಿದಾಗ ನಮ್ಗೆ ಇಂಥದ್ದು ಒಳ್ಳೇದಾಯ್ತು ಅಂತಂದಾಗ ಅವ್ರು ಏನ್ ಅರ್ಕೆ ಮಾಡ್ಕೊಂಡಿದ್ದು ಏನಾರು ಇದೆಯಾ? ಮಾಡ್ಕೊಂಡಿದ್ದಾರೆ ಸರ್, ಮಾಡ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಮಾಡ್ತಾರೆ. ಇಲ್ಲಿ ಸೇವೆ ಮಾಡ್ತಾರೆ, ಮತ್ತೆ ಬೆಟ್ಟಕ್ಕೆ ಹೋಗ್ತಾರೆ, ಬೆಟ್ಟದಲ್ಲಿ ಸೇವೆ ಮಾಡ್ತಾರೆ. ಅಂದ್ರೆ ಬೆಟ್ಟಕ್ಕೆ ಈಗ ಶ್ರಾವಣ ಮಾಸದಲ್ಲಿ ಹೋಗ್ತಾರಂತೆ ಜಾಸ್ತಿ, ಅತಿ ಹೆಚ್ಚಾಗಿ ಹೋಗುವಂಥದ್ದು. ಈಗ ಅವರು ಯಾರು ಬಂದು ಹಿಂಗ್ ಮುಡಿ ಕೊಡೋದಾಗಿರ್ಲಿ ಅಥವಾ ಇನ್ನೊಂದು ಕೊಡೋದು ಆ ಟೈಮಲ್ಲಿ ಹೋಗ್ತೀವಿ. ನೀವೇನಾರು ಹೋಗಿದ್ರಾಗ ಅಂತ ಟೈಮಲ್ಲಿ? ಹೋಗಿದ್ದೀವಿ ಸರ್. ಯಾವ ಟೈಮಲ್ಲಿ ಹೋಗಿದ್ರಿ ನೀವು? ಶ್ರಾವಣ ಟೈಮಲ್ಲಿ ಹೋಗಿದ್ವಿ, ಶ್ರಾವಣ ಬಿಟ್ಟು ಹೋಗಿದ್ದೀವಿ ಸರ್. ಅಲ್ಲಿ ಯಾವ ತರ ಲೊಕೇಶನ್ ಚೆನ್ನಾಗಿದೆ ಸರ್ ಅದು? ಸರ್ ಅಲ್ಲಿ ಬೆಟ್ಟ ಇದೆ, ಮೆಟ್ಲು ಹತ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿದೆ, ವ್ಯೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋಗ್ಬಿಟ್ಟು ಮೇಲ್ಗಡೆ ಟಾಪ್ ಅಲ್ಲಿ ಒಂದು ದೇವಸ್ಥಾನ ಇದೆ ಚಿಕ್ಕದಾಗೆ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು. ಸರಿ, ಧನ್ಯವಾದಗಳು. ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಜಯಮ್ಮ ಅಂತ. ಯಾವ್ರವ್ರು? ನಾವು ಅಂಜವಾಡಿ ಇಲ್ಲೇ ಪಕ್ಕದಲ್ಲಿ. ಇಲ್ಲಿಂದ ಅಂಜವಾಡಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಇಲ್ಲಿಂದ 2-3 ಕಿಲೋಮೀಟರ್ ಆಯ್ತದೆ. 2-3 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಇಲ್ಲಿ 20 ವರ್ಷದಿಂದ ಬರ್ತಾ ಇದೀವಿ. ಇಲ್ಲಿ ಬಂದು ನೀವ್ ಏನು ಅರ್ಕೆ ಮಾಡ್ಕೊಂಡಿದ್ರಾ? ಏನೋ ಒಳ್ಳೇದಾಗಿದ್ಯಾ? ನಮ್ಮ ಮನೆ ದೇವ್ರು. ನಾವು ನಮ್ಮ ಮಕ್ಳಿಗೆ ಮುಡಿ ಕೊಡ್ಬೇಕು ಅಂದ್ರೇನೆ ನಾವ್ ಇಲ್ಲೇನೆ ಬೆಟ್ಟಕ್ಕೆ ಹೋಗಿ ಮುಡಿ ಎಲ್ಲ ಕೊಡ್ತೀವಿ. ಇಲ್ಲೇ ಬಂದು ನಾವು ಮನೆ ದೇವ್ರು ಬರ್ತಾ ಇರ್ತೀವಿ, ಅಲ್ಲಲ್ಲೇ ಪೂಜೆ ಮಾಡ್ಸ್ಕೊಂಡು ಹೋಯ್ತಿವಿ. ನಾವ್ ಏನಾರ ಬೇಕು ಅಂದ್ರೆ ಇಲ್ಲೇ ಬಂದು ನಾವು ಹೂವ ಕೇಳೋದು. ನಮ್ಮ ಮಕ್ಳಿಗೆ ಇಬ್ರಿಗೂ ಇಲ್ಲೇ ಮುಡಿ ಕೊಟ್ಟಿದ್ದು ನಾವು ಬೆಟ್ಟದಲ್ಲಿ. ಮಕ್ಳು ಇಲ್ಲಿ ಅರ್ಕೆ ಆಗಿ ಹುಟ್ಟದ್ದ?
ಇಲ್ಲೇ ಹರಕೆಯಾಗಿ ಹುಟ್ಟಿದ್ದು ಮಕ್ಳು. ಮಕ್ಕಳು ಅಂದ್ರೆ ಒಂದ್ ಗಂಡು ಒಂದ್ ಹೆಣ್ಣು ಇಲ್ಲ ಇಲ್ಲ 2 ಹೆಣ್ಣು. 2 ಎಣ್ಣೆ ಅಂದ್ರೆ ಈಗ ಮುಡಿ ಕೊಡ್ಬೇಕು ಅಂತಂದ್ರೆ ಬೆಟ್ಟಕ್ಕೆ ಕೊಡ್ಬೇಕಾ ಇಲ್ಲ ಇಲ್ಲೇನು ಕೊಡುವಂಗಿಲ್ವಾ? ಇಲ್ಲ ನಾವ್ ಅವಾಗೆ ಕೊಟ್ವಲ್ಲ, ಇದೇನ 20 ವರ್ಷ 18 ವರ್ಷ ಆಯ್ತು, ನಮ್ಮ ಮಕ್ಳಿಗೆ ನಾವ್ ಅಲ್ಲೇ ಬೆಟ್ಟದ ಮೇಲೆ ಹೋಗಿ ಮುಡಿ ಕೊಟ್ಟು. ಅಲ್ಲ ಈ ಕೆಲವರು ಮುಡಿ ಕೊಡ್ತಾರಲ್ವಾ, ಈ ಕೆಳಗೆ ಕೊಡ್ಬೇಕಾ ಇಲ್ಲ ಮೇಲ್ಗಡೆ ಮಾತ್ರ ಕೊಡ್ಬೇಕಾ? ಇವಾಗ ಮೇಲಕ್ಕೆ ಹೋಗಕ್ಕಾಗಲ್ತು ಅಂತ ಎಲ್ಲರೂ ಕೆಳಗೆ ಕೊಟ್ಕೋತಾರೆ. ಅವಾಗೆಲ್ಲ ಮೇಲ್ಕೆ ಹೋಗಿ ಕೊಡ್ತಾ ಇದ್ದು, ಇವಾಗ ಮಾತ್ರ. ಇವಾಗ ಯಾರು ಮೇಕತ್ತಕ್ ಆಗಲ್ಲ ಅಂತ ಹಂಗೆ ಇದ್ ಮಾಡ್ತಾರೆ. ಅವಾಗೆಲ್ಲ ಮೇಲ್ಕೆ ಹೋಗಿ ಕೊಡ್ತಾ ಇದ್ದದ್ ನಾವು. ಅಂದ್ರೆ ಈಗ ನೀವು ಇಲ್ಲಿಗೆ ವಾರಕ್ಕೊಂದ್ಸಲ ಬರ್ತೀರಾ, ತಿಂಗ್ಳಿಗೊಂದ್ಸಲ ಬರ್ತೀರಾ? ಇಲ್ಲ, ನಮ್ಗೆ ಯಾವಾಗ ಟೈಮ್ ಸಿಗ್ತದೆ 20 ದಿನಕ್ಕೆ 15 ದಿನಕ್ಕೆ ತಿಂಗಳಿಗೆ ಹಿಂಗ್ ಬರ್ತಾ ಇರ್ತೀವಿ. ನಿಮ್ಗೆ ಯಾವಾಗ ಪ್ರೇರಣೆ ಆಗುತ್ತೆ ಹೋಗ್ಬೇಕು ಅನ್ಸುತ್ತೆ ಹೋಗ್ಬೇಕು ಅನ್ಸುತ್ತೆ, ಹತ್ರಾಗದಲ್ಲ ಬರ್ತಾ ಇರ್ತೀವಿ. ಸರಿ ಅಮ್ಮ, ಧನ್ಯವಾದಮ್ಮ. ಸರ್ ನಮಸ್ಕಾರ. ನಮಸ್ತೆ. ನೀವ್ ಯಾವ್ರವರು? ನಾವು ಇಲ್ಲೇ ಬಸವನದೊಡ್ಡಿ, ಒಂದ್ 3 ಕಿಲೋಮೀಟರ್ ಆಯ್ತದೆ ಇಲ್ಲಿ. ನಿಮ್ಮ ಹೆಸರು ಸರ್? ಚಿಕ್ಕಸ್ವಾಮಿ. ನೀವ್ ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾವು ಸಣ್ಣದ್ರಿಂದ ಬತ್ತಲೇ ಇದೀವಿ. ಇಲ್ಲಿ ಬಂದು ನೀವೇನು ಅರ್ಕೆ ಮಾಡ್ಕೊಂಡಿದ್ರ? ನಾವು ಏನಾದ್ರು ಸಣ್ಣ ಪುಟ್ಟ ಅರ್ಕೆ ಮಾಡ್ಕೊಂಡ್ರೆ ಅದು ನಮ್ಗೆ ನೆರವೇರ್ತದೆ, ಒಳ್ಳೇದಾಯ್ತದೆ. ಅದರಿಂದ ನಾವು ಅಲ್ಲಲ್ಲೇ ಬತ್ತಲೇ ಇರ್ತಿದೀವಿ. ಅಂದ್ರೆ ನೀವು ಮಾಡ್ಕೊಂಡಿದ್ರೆ ಅರ್ಕೆ ಮಾಡ್ಕೊಂಡಿದ್ರ? ಮಾಡ್ಕೊಂಡಿದ್ವಿ. ಏನಾದ್ರು ಒಂದು ಉದಾಹರಣೆ ಹೇಳಿ ಸರ್, ಯಾವ್ದು ಮಾಡ್ಕೊಂಡಿದ್ರಿ? ನಮ್ಗೆ ಏನೋ ಒಂದು ಮನೆಯಲ್ಲಿ ಒಂದು ಯಾವ್ದಾದ್ರು ಒಂದು ಕಾರ್ಯ ಆಗ್ಬೇಕಾದ್ರೆ ಅದನ್ನ ನಾವು ನೆನೆಸ್ಕೊಂಡು ಇಲ್ಲಿ ಬಂದು ಕೈ ಮುಕ್ಕೊಂಡು ಹೋದ್ರೆ ನಮ್ಗೆ ಒಳ್ಳೇದಾಯ್ತದೆ ಅಂತ ಅಂದ್ರೆ, ನನ್ ಬಲಗಡೆ ಕೊಡಪ್ಪ ಅಂತ ಅಂದ್ರೆ ಒಳ್ಳೆ ಪ್ರಸಾದ ಕೊಟ್ರೆ ಅದು ನಮ್ಗೆ ಒಳ್ಳೇದಾಯ್ತದೆ. ಅದರಿಂದ ನಮ್ ಬಲಗಡೆ ಕೊಟ್ಟ ತಕ್ಷಣ ನಮ್ಗೆ ಅಲ್ಲಿ ಆಯ್ತು ಅಂತಲೇ ನಾವು ತಿಳ್ಕೊಂಡು ಹೋಯ್ತಿವಿ, ನಮ್ಗೆ ಒಳ್ಳೇದಾಯ್ತದೆ ಅವಾಗ. ಅಂದ್ರೆ ಹೂವು ಕೇಳಿದ ತಕ್ಷಣ ಬಲಗಡೆ ಬಿಟ್ಟು ಅಂತಂದ್ರೆ ನಿಮ್ಗೆ ಆಯ್ತು ಅಂತ? ಆಯ್ತು ಅಂತ ಒಳ್ಳೇದಾಯ್ತದೆ. ಅಂದ್ರೆ ಈಗ ನೀವು ವಾರ ವಾರ ಬರ್ತೀರಾ, ತಿಂಗಳಿಗೊಂದ್ಸಲ ಬರ್ತೀರಾ? ತಿಂಗಳಿಗೊಂದ್ಸಾರಿ ಬರ್ತೀವಿ ನಾವು ಇಲ್ಲಿಗೆ. ತಿಂಗಳಿಗೊಂದ್ಸಲ ಬರ್ತೀರಾ? ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮೂರು ಅಂದ್ರೆ? ಒಂದ್ 3 ಕಿಲೋಮೀಟರ್ ಆಯ್ತು. ಸರಿ, ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದಂಥವ್ರೆಲ್ರಿಗೂ ಕೂಡ ಧನ್ಯವಾದಗಳು.